ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಮಲ್ಲಪ್ಪ ಜೋತವರು. ಆತ್ಮೀಯರೇ, ಈಗಾಗಲೇ ನಾಡಿನ ತುಂಬ ನಾವು ನಿನ್ನೆ ಅಥವಾ ಹಿಂದಿನ ಎಪಿಸೋಡಲ್ಲಿ ಮಾಡಿದಂಥ ಒಂದು ಕಾರ್ಯಕ್ರಮದಲ್ಲಿ BJPಗೆ ಹೋಗ್ತಾರೆ DKC ಅವರು ಅಂತ ಮಾಡಿದ್ವಿ. ಇವತ್ತಂದು ನಾಡಿನ ತುಂಬ ಇದು ಜೋರ್ದಾರ್ ಅಂತ ಚರ್ಚೆ ನಡೀತಾ ಇದೆ. ನಿಜವಾಗಿಯೂ ಹೋಗ್ಬೋದಾ? ಅದಕ್ಕಾಗಿ ಸಾಕಷ್ಟು ಕಸರತ್ತುಗಳನ್ನು ನಮ್ಮ ಮೀಡಿಯಾ ಮಂದಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಗೋಧಿ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಯಾವುದೇ ಮೀಡಿಯಾ ಇರ್ಬೋದು, ಸಂಪ್ರದಾಯದ ಮೀಡಿಯಾ ಇರ್ಬೋದು, ಎಲ್ಲರೂ ಈ ವಿಷಯದಲ್ಲೇ ಒಟ್ಟಿನಲ್ಲಿ ದಾಳಿ ಮಾಡ್ತಾ ಇದ್ದಾರೆ. DKC ಅವರು ನಿಜವಾಗಿಯೂ BJP ಹೋದ್ರೆ ಅವ್ರು ಲಾಭದನ. ಈಗ ನಾವು ಕೇಳ್ತಾ ಇದ್ದೀವಿ, BJP ಅವ್ರ ಮಗಳು ಸಹಿತ ಇಲ್ಲ ನೀವು ಹೋಗಿಬಿಡಪ್ಪ, ನಿನಗೆ IT ED CBI ಜನಗಳು ಉಳಿತಾವ, ಹಿಂದೆ ಹೋಗ್ಬೇಕಾಗಿತ್ತು, ತಪ್ಪು ಮಾಡಿದ್ದೀನಿ ನಾವು ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ, ಸುದ್ದಿ ಹರಿದಾಡ್ತಾ ಇದ್ದಾವೆ. ಇವೆಲ್ಲ ಸರಿನಾ ಖರೇನಾ ಅನ್ನುವಂಥ ಮಾತು. ಯಾಕಂತಂದ್ರೆ DK ಶಿವಕುಮಾರ್ ಬುದ್ಧಿವಂತರು ಅನ್ನೋದು ಎರಡು ಮಾತಿಲ್ಲ. ಮತ್ತು ಅವ್ರಿಗೆ ಎಕ್ಸ್ಟ್ರೀಮ್ ಮೆಜಾರಿಟಿ ಇದ್ದಿದ್ರೆ ಅವತ್ತು ಮುಖ್ಯಮಂತ್ರಿ ಆಗೇ ಬಿಡ್ತಿದ್ರು. ಅವರು ನಿಜವಾದ 113 ಅವ್ರದ್ದು ಏನಾದರೂ ಅವತ್ತು ಮೆಜಾರಿಟಿ ಇದ್ದಿದ್ರೆ ಅವರೇನು ನಮ್ಮ ಇವರಿಗೆ ಸಿದ್ದರಾಮಯ್ಯಗೆ ಬಿಟ್ಟು ಕೊಡ್ತಿರಲಿಲ್ಲ. ಇದರಲ್ಲಿ ಎರಡು ಮಾತು ಇಲ್ಲ. ಅದು ಇಲ್ಲದಕ್ಕಾಗಿ ಅವರು ಕಡಿಮೆ ಶಾಸಕರ ಬೆಂಬಲ ಇರೋದಕ್ಕಾಗಿ ಉಪಮುಖ್ಯಮಂತ್ರಿ ಆದರು ಮತ್ತು ಒಳ್ಳೆಯ ಖಾತೆಗಳು ಹಿಡ್ಕೊಂಡು ಕುಳಿತಿದ್ದಾರೆ. ಇವತ್ತು ಅದ್ರ ಜೊತೆಗೆ ಅಧ್ಯಕ್ಷರಾಗಿದ್ದಾರೆ. ಅದ ನಂತರ ಅವರು ಏನೋ ಪ್ರಯತ್ನ ಮಾಡಿದರು, ಏನೇನೋ ಮಾಡಿದರು, ಅದು ಸಮಸ್ಯೆ ಬಂದ ಸಿದ್ದರಾಮಯ್ಯನೋ ಅವ್ರದ್ದು ಮನ ಕಿರಿಕಿರಿ ಬೇಡಪ್ಪ, ನಾಳೆ 5 ವರ್ಷ ಮುಖ್ಯಮಂತ್ರಿ, ನಂದು ಮೆಜಾರಿಟಿ ಇದೆ, ಅವ್ರದ್ದು ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಅದ್ರ ನಂತರ ಮತ್ತೆ ದುಂಬಳೆ ಎದ್ಬಿಟ್ಟದೆ. ಇವತ್ತು ಈಗ ಫಡ್ನವೀಸರಿದ್ದಾರೆ, ಮತ್ತೊಬ್ಬರು ಇದ್ದಾರೆ, ನಾವು ಮಾತಾಡ್ಕೊಂಡಿವಿ ಅದನ್ನು ಇಲ್ಲಂತಲ್ಲ. BJPಗೆ ಹೋಗ್ತಾರಾ ಅಂತೇಳಿ ಈ ನಡುವ ನಮ್ಮ ವಿಜಯಾನಂದ ಕಾಶಪ್ಪನವರು ದೊಡ್ಡ ಹಿಡಿಗೆ ಕೊಟ್ಬಿಟ್ರು. 55 ಶಾಸಕರು ಟಾರ್ಗೆಟ್ ಮಾಡಿದ್ದಾರೆ. ED ಅವರು, CBIದವರು, IT ದವರು ಅಂತೇಳಿ. ಆ 55 ಶಾಸಕರನ್ನ ಅಂಜಿಸಿ ಇವ್ನು ತೋಳ್ತಾರ BJPಗೆ ಅನ್ನುವಂಥ ವಾತಾವರಣ ಕ್ರಿಯೇಟ್ ಮಾಡಿದರು. ಅದು ಜೋರ್ದಾರ್ ನಡೀತು. ಅದು ರಾಜಕೀಯದಲ್ಲಿ ಇದ್ದಿದ್ದೇನೆ, ಅದು ಕನ್ನಡ ಸುಳ್ಳು ಬೇರೆ ವಿಷಯ, ರಾಜಕೀಯ ಮಾತಾಡೋದಕ್ಕೇನು ಹೋಗ್ತದೆ. ಹೀಗಾಗಿ ಒಂದು ಹೊಸ ಸಂಚಲನ ಶುರುವಾಗಿ ದೊಡ್ಡ ಚರ್ಚೆ. BJP ಹೋಗ್ತಾರೆ, ನಿಜವಾಗಿಯೂ BJP ಹೋಗ್ತಾರೆ. DKC ಅವರು ನಿಜವಾಗಿ 55 ಜನ ಅವ್ರ ಜೊತೆಗಿದ್ದಾರೆ. ಯಾರವರು 55 ಜನ? ಇವತ್ತಿಗೂ ಎಲ್ಲ ಹೆಸರು ಏನಿಲ್ಲಪ್ಪ ಅಂದ್ರೆ ಗುಪ್ತ. ಅವರು ಹೇಳಿದ್ರೆ ನಮ್ಮ 55. ಈಗ ನಾಳೆ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಮ್ಮ 50 ಜನ ಇದ್ದಾರೆ ರೀ ಅಂತೇಳಿ. ಈ ನಡುವೆ ಒಂದಿಷ್ಟು ಅದು ಎದ್ದಿತ್ತು ಸುದ್ದಿಗಳು. ನಮ್ಮ ಮಾಧ್ಯಮದ ಮಧ್ಯಂತ ಏನು ಸಣ್ಣದಿದ್ದು ದೊಡ್ಡ ಮಾಡೋದ್ರಲ್ಲಿ ಅಗ್ದಿ ಬಂಟ್ರು ನಾವೆಲ್ಲ, ನಾನು ಅವನೇ. ಹೀಗಿದ್ದಾಗ ಸಹಜವಾಗಿ ಸತೀಶ್ ಅವರು ಒಂದು 30 ಮಂದಿ ತೊಗೊಂಡು ಹೋಗ್ತಾ ಇದ್ದಾರೆ. ಆ ನಡುಗೆ ಎದ್ದಿತ್ತು. ಹೆಂಗೆ ಸಾಧ್ಯ ಇರೋದು? ಹೌ ಇಟ್ ಈಸ್ ಪಾಸಿಬಲ್? ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲ ಪಾಸಿಬಲ್ ಅದು, ಈ ಮಾತು ಅದು ಅಲ್ಲ ಅನ್ನೋದಿಲ್ಲ. ಬಟ್ ಇಲ್ಲಿ ಹೆಂಗೆ ಸಾಧ್ಯ ವಾಸ್ತವದಲ್ಲಿ ಹೇಳ್ತೀನಲ್ಲ. ಯಾಕಂದರೆ ಈ ಹಿಂದೆ ನಿಮಗೆ ಗೊತ್ತಿದೆ, ಇದು ರಮೇಶ್ ಜಾರಕಿಹೊಳಿ ಅವರು ಆ ಒಂದು ಅಲ್ಪಮತದ ಸರ್ಕಾರ ಇದ್ದಾಗ 17 ಜನ ಶಾಸಕರು ತೊಗೊಂಡು ಹೋಗ್ಬೇಕಾಗಿದ್ದು. ಎಷ್ಟು ದಿನ ನಡೆದಿತ್ತು, ಏನೇನಾಯಿತು. ಅದೇ ಸಂದರ್ಭದಲ್ಲಿ DKC ಅವರು ಮುಂಬೈಗೆ ಹೋಗಿ ಅಲ್ಲಿ ಆ ಲಾಡ್ಜ್ಗಳ ಮುಂದೆ ಹೋಗಿ ಏನು ದುಮ್ಮಿಡಿ ಮಾಡಿದ್ದು, ಅಲ್ಲಿಯ ಸರ್ಕಾರದ ಇವ್ರನ್ನ ಓಡಿಸಿದ್ದು ಮಾಡಿದ್ದು ಎಲ್ಲ ಇತಿಹಾಸ. ಈಗ ಇಂಥ ಪರಿಸ್ಥಿತಿ ಇರುವಾಗ 55 ಶಾಸಕರನ್ನು ತೊಗೊಂಡು ಹೋಗ್ಬೇಕಾಗಿದ್ದು ಅಷ್ಟು ಸುಲಭದ ಕೆಲಸ. ಅಷ್ಟು ಬರ್ತಾರೆ ಅವರು. ಯಾಕಂದರೆ ಅಧಿಕಾರದಲ್ಲಿದ್ದಾಗ ಯಾರೂ ಬರ್ಲಿಕ್ಕೆ ಒಪ್ಪೋದಿಲ್ಲ ರೀ. ಇರ್ಬೋದು, ಆಸೆ ತೋರಿಸ್ತಾ ಇರ್ಬೋದು, ಅತ್ಯಂತ ತೋರಿಸ್ಬೋದು. ಆದರೆ 55 ಜನ ಒಂದೇ ಕಡೆಗೆ ಬರ್ತಾರೆ ಅನ್ನೋದು ಭಾಳ ಕಷ್ಟದ ಕೆಲಸ. ಅದಕ್ಕಾಗಿ ಭಾಳಷ್ಟು ಏನು ಅನ್ನಿಸ್ತಾ ಇದೆಯಪ್ಪ ಅಂದರೆ ಇದೊಂದು ಏನೋ ಒಂದು ಹೈಪಥೆಟಿಕಲ್ ಒಂದು ವ್ಯೂ. ಇದು ಒಂದು ಅವ್ರ ಪರ ಇದ್ದಂಥ ಶಾಸಕರು ಮಾಡ್ತಿರ್ಬೋದು, ಅಥವಾ ಅವರು ವಿರೋಧಿಗಳು ಮಾಡ್ತಾ ಇರ್ಬೋದು, ಹೆಸರು ಕೆಡಿಸೋಂಥದ್ದು. ಈಗ ನೋಡ್ರಲ್ಲ, ಕೆಲವೊಮ್ಮೇನೋ ಹಿಂದೂ ಮುಸ್ಲಿಂ ದಂಗೆಯೊಳಗೆ ಯಾರೋ ಹಿಂದೂ ಪರ ಇದ್ದವರು, ಯಾರೋ ಮುಸ್ಲಿಂ ಪರ ಇದ್ದಂಥವ್ರು ಒಂದಿಷ್ಟೇನೋ ಮಾಡಿ ಅದು ಹಿಂದೂ ಮೇಲೆ ಮುಸ್ಲಿಮ್ ಆಗುವ ಹೆಂಗೆ ಮಾಡ್ತಾರೋ ಹಂಗಿದು ಏನೋ ನಡೆದ ರಾಜಕೀಯದಲ್ಲೇ. ಯಾಕಂದರೆ ಅವ್ರು ಬೇಕಾಗಿದ್ದಲ್ಲೇ ಗೊಂದಲ ಗದ್ದಲ ಅದು ಇಲ್ಲಿ ಬೇಕಾಗಿದೆ. ಪ್ರೆಷರ್ ಮಾಡಬೇಕಾಗಿದೆ. ಆ ಪ್ರೆಷರ್ BJPಗೆ ಹೋಗ್ತಾರಂತಂದ್ರೆ ಸಹಜವಾಗಿ ನಮ್ಮ ರಾಹುಲ್ ಗಾಂಧಿಯವರಾಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರ್ಬೋದು ಸ್ವಲ್ಪ ಬೆಂಡ್ ಆಗ್ಬೋದು ಅಂತೇಳಿ ಒಂದು ಲೆಕ್ಕ. ಆ ದಿಶೆಯಲ್ಲಿ ಒಂದಿಷ್ಟು ಬೆಂಡ್ ಆಗಿದ್ದಾರೆ ಏನೋ ಅನ್ನುವಂಥದ್ದು. ಈಗ ದಿಲ್ಲಿಗೆ ಹೋಗಿದ್ದಾರೆ DKC ಅವರು ಅನ್ನೋದು ಸುದ್ದಿಗಳು ಬರ್ತಾ ಇದ್ದಾವೆ. ದಿಲ್ಲಿಯಲ್ಲಿ ಏನು ಮೋದಿಯವ್ರ ಭೇಟಿಯಾಗಿ ಹೋದರೋ ಅಥವಾ ರಾಹುಲ್ ಗಾಂಧಿಯವ್ರ ಭೇಟಿಯಾಗಿ ಹೋದರೋ, ಹೈಕಮಾಂಡ್ ಭೇಟಿಯಾಗಿ ಹೋದರೋ ಅದು ಗುಪ್ತ. ಯಾರಿಗೆ ಹೆಂಗೆ ಬೇಕೋ ಹಂಗೆ ವಾದ ಮಾಡ್ತಾ ಇರ್ತಾರೆ. ಅವ್ರಿಗೆ ಅನುಕೂಲ ಸಿಂಧು ವಾದ. ಯಾಕಂದ್ರೆ ಕೆಲವೊಂದಿಷ್ಟು ಮೀಡಿಯಾಗಳು ತಮಗೆ ಅನುಕೂಲ ಹೆಂಗೆ ಸತ್ಯ ಅನಿಸ್ತದೆ ಹೇಳ್ತಾ ಇರ್ತಾರೆ. ಅದು ಬಿಟ್ಟು ಸತ್ಯ ಬೆಲ್ಲೇ ಇರ್ತದೆ. ಆದರೆ ಒಂದು ಮಾತು ಮಾತ್ರ ಸತ್ಯ, ಈಗಿನ ಸಂದರ್ಭದಲ್ಲಿ DKC ಅವರು BJP ಹೋಗುವಂಥದ್ದು ಭಾಳ ಕಷ್ಟದ ಕೆಲಸ. ಹೋದರೂ ಅವ್ರ ಜೊತೆಗೆ 22 ಶಾಸಕರು ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಇಲ್ಲಿ ಅವ್ರನ್ನ ಕೊಂಡ್ಕೊಂಡ್ಬಿಡ್ತಾರೆ ರೀ. ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ಸಿಗರು, ಅವ್ರಿಗೇನು ಬೇಕು ಕೊಡುವಂಥವ್ರು ಇದ್ದಾರೆ. ಯಾರೂ ಸುದ್ದಿ ಇರಲಿಲ್ಲ. BJP ಆಯಿತು, ಕಾಂಗ್ರೆಸ್ ಆಯಿತು. ಅಧಿಕಾರದಲ್ಲಿ ಸುಲಭವಾಗಿ ಯಾರು ಬಿಟ್ಟು ಕೊಡೋದಿಲ್ಲ ಅಂದಾಗ ಸಹಜವಾಗಿ ಲಾಸ್ ಆಗೋದು ಯಾರಿಗೆ?
ಡಿ ಕೆ ಶಿ ಅವ್ರಿಗೆ. ಯಾಕಂದ್ರೆ ಡಿ ಕೆ ಶಿ ಅವರು ಆಲ್ರೆಡಿ ಕಾಂಗ್ರೆಸ್ನಲ್ಲೇ ದೊಡ್ಡ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ, ದೊಡ್ಡ ಲೀಡರ್ ಇದ್ದಾರೆ. ಈಗ ಸೆಕೆಂಡ್ ಅವರೇ ಇದ್ದಾರೆ. ಅದಕ್ಕೆ ಒಂದಿಷ್ಟು ವೇಟ್ ಆ್ಯಂಡ್ ವಾಚ್ ಅಂತಿರೋ ಏನೋ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ. ಹೀಗಾಗಿ ಅಲ್ಲಿ ಹೋದರೂ ಅವ್ರಿಗೆ ಲಾಭ ಏನಾಗ್ಬೋದು, ಮುಖ್ಯಮಂತ್ರಿ ಆಗ್ಬೋದೇನೋ ಅಂತ ಇಟ್ಕೊಂಡ್ರೆ 55 ಬಂದರು, ಇವರು 22 ಮಂದಿ ಹೋದರು, ಎಲ್ಲ ಕೂಡಿ 55, ಅವರೊಂದು 64, ಎಲ್ಲ ಕೂಡಿ ಒಂದು 113, 119 ಆಯಿತು. ಸರ್ಕಾರ ಮಾಡಿದರೆ ಎಷ್ಟು ದಿನಗಳವರೆಗೆ ಸರ್ಕಾರ ಹೋಗ್ಬೋದು. ಬಿ ಜೆ ಪಿಗೆ ಎಲ್ಲಿವರೆಗೆ ಇವರು ಸಹಾಯ ಮಾಡ್ಬೋದು ಅಂದರೆ ಮೋಸ್ಟ್ಲಿ 2028 ಇವ್ರನ್ನ ಮುಖ್ಯಮಂತ್ರಿ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಸಾಧನೆ ಇವರಿಗೆ ಡಿ ಕೆ ಶಿ ಅವರಿಗೆ. 2-2.5 ವರ್ಷಕ್ಕಾಗಿ ಕಾಂಗ್ರೆಸ್ನ ಓಡೋದ ಬಿ ಜೆ ಪಿಗೆ ಹೋದ್ರೆ ಅದು 55 ಮಂದಿ ಬಂದಾಗ ನೆನಪಿಟ್ಕೊಡ್ರಿ. ಇದನ್ನೆಲ್ಲ 55 ಜನ ಬರಬೇಕು ಅಂದಾಗ ಮುಂದಿನ ವಿಚಾರ ಅವರೊಂದು 64, ಇವರೊಂದು 55 ಅಂದಾಗ 119, 120 ಆಗ್ತಾರೆ. ಅಂದಾಗ ಸರ್ಕಾರ ಹೋಗೋದು. ಅದು ಎಲ್ಲಿವರೆಗೆ 2028 2028ಕ್ಕೆ ಕಾಂಗ್ರೆಸ್ ದಿವಾಳಿದು ಹೋಗಿರ್ತದೆ, ಹೇಳ್ಕೊಳಕ್ಕೆ ಇರೋದಿಲ್ಲ. ಅದು ಪರಿಸ್ಥಿತಿ ಹೆಂಗೆ ಅಧಿಕಾರಿಗಳು ಬಂದ ಮೇಲೆ ಮುಂದೆ ಬಿ ಜೆ ಪಿ ಒಂದೇಳೆ ಬಂತಪ್ಪ ಅಂದ್ರೆ ಆಳಿದಾಗ ಬಿ ಜೆ ಪಿಯಲ್ಲಿ ಇದ್ದಂಥ ಲೀಡರ್ಗಳು ಯಡಿಯೂರಪ್ಪ ವಿಜೇಂದ್ರ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಸ್ಥಾನದ ಮೇಲೆ ಕಣ್ಣು ಇಟ್ಕೊಂಡಾನ ಕುರ್ಚಿಗಾಗಿನ ಅವ್ರು ತಮ್ಮ ಮಗನ ಅಧ್ಯಕ್ಷ ಮಾಡಲಿಕ್ಕೆ ಓಡಾಡ್ತಾ ಇದ್ದಾರೆ. ಅವ್ರು ಬಿಡ್ತಾರೆ ಇವ್ರಿಗೆ ಡಿ ಕೆ ಶಿ ಅವ್ರಿಗೆ ಮುಂದಿನಷ್ಟು ಒಯ್ಯೋದಕ್ಕೆ. ಅದು ಒಂದು ಸಮಾಧಾನ, ಕರ್ನಾಟಕದ ಮುಖ್ಯಮಂತ್ರಿ ಅದೇ ಅನ್ನುವಂಥ ಸಮಾಧಾನ ಡಿ ಕೆ ಶಿ ಅವ್ರಿಗೆ ಸಿಗ್ಬೋದೇನೋ. ಅದು 55 ಮಂದಿ ಬಂದಾಗ ಮತ್ತೆ ಹೇಳ್ತಾ ಇದ್ದೀನಿ ಈ ಮಾತನ್ನು. ಆನಂತರ ಇನ್ನೊಂದು ಬಂದಲ್ಲಿ ಇಲ್ಲೇ ಉಳಿದ್ರೆ ಏನೆಲ್ಲ ಆಗೋಯ್ತು ಅಂದರೆ ಈಗಾಗಲೇ ಇನ್ನಷ್ಟು ಸುದ್ದಿಗಳು ಬರ್ತಾ ಇದ್ದಾವೆ. ಈ ಸಚಿವರಲ್ಲಿ ಅನೇಕರು ನಮ್ಮ ಡಿ ಕೆ ಶಿ ಅವ್ರಿಗೆ ಬೆಂಬಲ ಸೂಚಿಸುವಂಥ ಲಕ್ಷಣ ಕಾಣ್ತಾ ಇದ್ದಾವೆ ಅಂತೇಳಿ. ಎಂ ಬಿ ಪಾಟೀಲ್ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ಎಂ ಬಿ ಪಾಟೀಲ್ ಒಳಗೆ ಭಯ ಅದ, ಸತೀಶ್ ಜಾರಕಿಹೊಳಿ ಅವರು ಲೀಡರ್ ಮಾಡಿ ನಾಳೆ ಮುಖ್ಯಮಂತ್ರಿ ಮಾಡಿರೋದು ಏನು ಮಾಡೋದಪ್ಪ ನಾವು ಅನ್ನುವಂಥದ್ದು. ಇಲ್ಲೂ ಜಾತಿ ಲಾಬಿ ಅದು ಎಲ್ಲನೂ ಅದ. ಎಂ ಬಿ ಪಾಟೀಲ್ ಆಗಿರ್ಬೋದು, ಸಿದ್ದರಾಮಯ್ಯ ಬೇಕಾದಂಥವ್ರು ಇನ್ನೂ ಕೆಲವರು ಇದ್ದಾರೆ. ಅವರು ಸತೀಶ್ ಜಾರಕಿಹೊಳಿ ಯಾಕೆ ಮುಖ್ಯಮಂತ್ರಿ ಆಗಬೇಕು, ನಮ್ಮಲ್ಲಿ ಎಬಿಲಿಟಿ ಇಲ್ಲ ಅನ್ನೋಂಥ ಪ್ರಶ್ನೆ ಮಾಡುವಂಥವ್ರು ಇದ್ದಾರೆ. ಹೀಗಾಗಿ ಅವರೆಲ್ಲರೂ ಡಿ ಕೆ ಶಿ ಸಮೀಪ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಇದರ ಅರ್ಥ ಇಷ್ಟ. ಮತ್ತು ಇವನ್ ನಾವು ಇನ್ನೊಂದು ಮಾತು ಹೇಳಬೇಕಾಗಿದ್ದಿಲ್ಲ, ಸ್ವತಃ ಪರಮೇಶ್ವರವರು ನಾವು ಮುಖ್ಯಮಂತ್ರಿ ಆಗ್ಬೇಕಂತ ತಿಳಿಲಿಲ್ಲ ಅಂದಾಗ ಸತೀಶ್ ಅವರನ್ನು ಮುಖ್ಯಮಂತ್ರಿ ಮಾಡ್ತಾರೆ ಹೆಂಗೆ ಹೇಳಿಕ್ಕೆ ಸಾಧ್ಯದ. ಅದಕ್ಕೆ ಇವೆಲ್ಲ ಅನುಕೂಲ ಸಿಂಧು ವ್ಯವಹಾರ ಇದ್ದಾಗ ಇವನ್ನೆಲ್ಲ ತಮ್ಮ ಹಸ್ತಕ್ಕೆ ತಮ್ಮ ವಿಚಾರಕ್ಕೆ ಸಮೀಪ ತಂದ ಕಾಂಗ್ರೆಸ್ನಲ್ಲಿ ಇನ್ನೂ ವಯಸ್ಸದ. ಡಿ ಕೆ ಶಿ ಅವರು ಭಾಳ ನೆನಪಿಟ್ಕೊಳ್ಳುವಂಥ ವಿಷಯ ಇದು. ಡಿ ಕೆ ಶಿ ಅವರಿಗೆ ವಯಸ್ಸದ. ಇನ್ನು ಇದರಲ್ಲೇ ರಾಜಕೀಯದಲ್ಲಿ ಸಣ್ಣ ವಯಸ್ಸಲ್ಲೇ 60, 62 ಆದರೂ 64 ಸಣ್ಣ ವಯಸ್ಸಲ್ಲೇ ಇದು. ಅವ್ರಿಗೆ ಭವಿಷ್ಯ ದೊಡ್ಡದು ಕಾಂಗ್ರೆಸ್ನಲ್ಲಿ ಅದ. ಆದರೆ ಬಿ ಜೆ ಪಿಯಲ್ಲಿಲ್ಲ. ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವರು ಇದ್ದಾರೆ. ತಮ್ಮ ಮಗನ ಸಲುವಾಗಿ ಅವ್ರು ನಾಳೆ 22 ತನಕ ಹೆಸರು ಇರ್ಬೋದು. ಅವ್ರು 22 ನನ್ನ ಮಗ ಆಗಬೇಕು ಅಂತ ಅಲ್ಲಿ ಶುರುವಾಗ್ತದೆ, ಅಲ್ಲಿಯೂ ಕದನ ಶುರುವಾಗ್ತದೆ. ಜೊತೆಗೆ ಡಿ ಕೆ ಶಿ ಅವರು ಪಕ್ಕಾ ವಿರೋಧಿ ರಮೇಶ್ ಜಾರಕಿಹೊಳಿ ಅವರಲ್ಲಿದ್ದಾರೆ. ಅವ್ರು ಹೇಗ್ರಿ ಇವ್ರನ್ನ ಮುಂದುವರ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾರೆ, ಇವ್ರನ್ನ ಯಾಕೆ ಮುಖ್ಯಮಂತ್ರಿ ಆಗಲಂತಾರೆ ಅವರು ಅಂದಾಗ ಇವೆಲ್ಲ ಸಂಗತಿಗಳ ನೆಲೆಗಟ್ಟಿನಲ್ಲ ಡಿ ಕೆ ಶಿ ಅವರು ಇಲ್ಲಿ ಉಳಿದ್ರೆ, ಕಾಂಗ್ರೆಸ್ನ ಉಳಿದ್ರೆ ಲೀಡರು ಇರ್ತಾರೆ, ಉಪಮುಖ್ಯಮಂತ್ರಿನೂ ಇರ್ತಾರೆ, ಅಧ್ಯಕ್ಷ ಸ್ಥಾನ ಅವ್ರು ಕಿತ್ಕೊಳ್ಳೋದು ಸುಲಭಿಲ್ಲ. ಅದಕ್ಕಾಗಿ ಮೋಸ್ಟ್ ಪ್ರೊಬಬಲಿ ಇವರೆಲ್ಲ ನಾವೇನು ಮಾಡ್ತಾ ಇದ್ದೀವಿ, ನಾವು ಊಹೆ ಮಾಡ್ತಾ ಇದ್ದೆಲ್ಲ ಅಭ್ಯಾಸ ಮಾಡಿರ್ತಾರೆ ಅವರು. ಡಿ ಕೆ ಶಿವಕುಮಾರ್ ಅವರು ಇಡೀ ಜೀವನ ತುಂಬ ರಾಜಕೀಯ ಮಾಡ್ಕೊಂಡು ಬಂದವರು, ಸಣ್ಣ ವಯಸ್ಸಾಗ ಬಂದವರು, 29 ವಯಸ್ಸೊಳಗೆ ಬಂದವರು, ನಮ್ಮ SM ಕೃಷ್ಣ ಅವ್ರು ಹಿಡ್ಕೊಂಡು. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಹೋಗೋಕ್ಕಿಂತಲೂ ಕಾಂಗ್ರೆಸ್ನಲ್ಲೇ ಇರೋದು ಲಾಭ ಅದ. ಅವ್ರು ಭಾಳ ನಾಳೆ ವಿರೋಧಿ ಆಗೋರು ಯಾರು? ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ಪರಮೇಶ್ವರ್ ಅವರು ಸೀನಿಯರ್ ಅದಾರ. ಏನೋ 1 ವರ್ಷ 2 ವರ್ಷ ಅವರು ಆಗ್ಬೋದು ಅಂತ ತಿಳ್ಕೊಳ್ರಿ. ಆದರೆ ಸತೀಶ್ ಅವ್ರಿಗಿಂತಲೂ ಇಂದಿನ ಪರಿಸ್ಥಿತಿ ನೋಡಿದ್ರೆ ಡಿ ಕೆ ಶಿ ಅವರು ಭಾಳ ಎತ್ತರ ಸ್ಥಾನದಲ್ಲಿದ್ದಾರೆ. ಜೊತೆಗೆ ಹೈಕಮಾಂಡದ ಪೂರ್ಣ ಪ್ರಮಾಣದ ಆಶೀರ್ವಾದ ಅದ. ಈ ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯನನ್ನು ವಿಶ್ವಾಸ ತೆಗೆದುಕೊಂಡ ಈಗಿರುವ ಸ್ಥಿತಿಯಲ್ಲಿ ಮುಂದುವರೆದರೆ ಹೆಚ್ಚು ಲಾಭ ಕಾಂಗ್ರೆಸ್ನಲ್ಲೇ ಅದ. ಮತ್ತು ಕಾಂಗ್ರೆಸ್ ಗ್ಯಾರಂಟಿ ಕಾರಣದಿಂದ, ಇನ್ನುಳಿದ ಕಾರಣದಿಂದ ಕರ್ನಾಟಕದಲ್ಲಿ ಅಷ್ಟು ಸುಲಭವಾಗಿ ಬಿ ಜೆ ಪಿಗೆ ಗೆಲ್ಲುವ ಅವಕಾಶ ಮಾಡಿಕೊಡುವುದಿಲ್ಲ. ಇಲ್ಲಿವರೆಗೆ ಬಿ ಜೆ ಪಿ ಇತಿಹಾಸ ನೋಡಿದ್ರೆ 105 ದಾಟಿಲ್ಲ ಅವ್ರು ಸ್ವತಃ. ಯಡಿಯೂರಪ್ಪನವರಿದ್ದಾಗ ಎಲ್ಲ ಕೂಡಿದ್ದಾಗ ಅದು ಮತ್ತೆ ಇನ್ನೊಬ್ರು ತೊಗೊಂಡು 17 ಮಂದಿ ತೊಗೊಂಡು ಸರ್ಕಾರ ಮಾಡಿ ಹಿಂದೆ ನೆನಪಿರ್ಬೇಕು ನಮಗೆ ಅಂದಾಗ ಪೂರ್ಣ ಪ್ರಮಾಣ 113 ಗೆಲ್ಲುವ ಸಹಿತ ಸಾಧ್ಯತೆ ಕಡಿಮೆ ಅದ ಬಿ ಜೆ ಪಿ. ಹೀಗಿದ್ದಾಗ ಡಿ ಕೆ ಶಿ ಅವರು ಕಾಂಗ್ರೆಸ್ನಲ್ಲಿರೋದು ಹೆಚ್ಚು ಲಾಭ. ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ, ಗೊತ್ತಾಗ್ತದೆ. ಅವ್ರ ಮಗಳು ಬಿಸ್ನೆಸ್ ವುಮನ್ ಇದ್ದಾರೆ, ಅವ್ರಿಗೆ ಗೊತ್ತಾಗ್ತದೆ. ಅದಕ್ಕೆ ಕೈಯಲ್ಲಿ ದೊಡ್ಡ ಅಧಿಕಾರ ಇದ್ದಾಗ ಸಣ್ಣದು ಯಾವುದೋ ಒಂದು ಆಸೆಗಾಗಿ 2-2.5 ವರ್ಷದ ಆಸೆಗಾಗಿ ಅದು ಸುಲಭಿಲ್ಲ. 55 ಜನ ಬರಬೇಕು ಇವ್ರಿಗೆ. 55 + 60, 64 ಕೂಡಿದಾಗ ನಿಮ್ಗೆ 120 ಜನ ಆಗ್ತಾರೆ, 119 ಜನ ಅಥವಾ 113 ಜನ ಆಗ್ತಾರೆ. ಇಲ್ಲಪ್ಪ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಿಮ್ಗೆ ಯಾಕೆ ಸೇಮ್ ಮಾಡ್ತಾರೆ ಅವರು ಬಿ ಜೆ ಪಿಗರು? ಇದೆಲ್ಲ ನೆಲೆಗಟ್ಟಿನಲ್ಲ ಮೋಸ್ಟ್ ಪ್ರೊಬಬಲಿ ಅವರು ಕಾಂಗ್ರೆಸ್ನಲ್ಲೇ ಉಳಿದಾರ, ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ. ಮತ್ತು ಇಂದಿಲ್ಲ ನಾಳೆ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಮಾಡೇ ಮಾಡ್ತಾರೆ ಅನ್ನೋವಂಥದ್ದು
ಹೈಕಮಾಂಡದಲ್ಲಿ ವಿಶ್ವಾಸ ಅದ. ಯಾಕಂದ್ರೆ ಹೈಕಮಾಂಡ ಇವತ್ತು ಸಿದ್ದರಾಮಯ್ಯ ಮಾಸ್ ಲೀಡರ್, ಇದು ಭಾಳ ಗಮನಿಸಬೇಕಾಗಿದ್ದು. ಮಾಸ್ ಲೀಡರ್ ಇರೋದ್ರಿಂದ ಅವ್ರನ್ನ ಎದುರು ಹಾಕ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅದನ್ನು ತಿಳ್ಕೊಂಡು ನಮ್ಮ DKC ಅವರು ತಮ್ಮ ಶಕ್ತಿ ಹೆಚ್ಚು ಮಾಡ್ಕೊಳ್ಳೋದು ಮಾಡ್ತಾ ಹೋದ್ರೆ ಇಲ್ಲೇ CM ಆಗ್ತಾರೆ. BJPಗೆ ಹೋದ್ರೆ ಏನು ಅರ್ಥದ ಅಂಥೇಳಿ ಅವರು ವೆಲ್ ವಿಷರ್ಸ್ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ನಮಗೆ ಒಂದಿಷ್ಟು ಸರಿ ಅನ್ನಿಸ್ತದೆ. ವೆಲ್ ವಿಷರ್ಸ್ ಅನ್ನೋರು ಅವ್ರು ಬೆಳಗಿದ್ದಂಥವ್ರೆಲ್ಲ ಅದು ಬೇಡಪ್ಪ, ಇದರಲ್ಲಿ ಇದ್ಕೊಂಡು ನಾವು ಹೋರಾಟ ಮಾಡೋಣ, ಇಲ್ಲೇ ನಾವು ಏನು ಮಾಡೋದು, ಇಲ್ಲೇ ಕುಸ್ತಿ ಆಡೋಣ ಅಂತ ವಿಚಾರಗಳು ಮೂಡಿ ಬರ್ತಾ ಇದ್ದಾವೆ. ಏನಾಗ್ತದೆ ನೋಡೋಣ. ರಾಜ್ಯದಲ್ಲಿ ನಾ ಹೇಳಿದ್ದ ಅಥವಾ ಅವ್ರು ಹೇಳಿದ್ದ ಇನ್ನೊಬ್ರು ಹೇಳಿದ ಸತ್ಯ ಅಂತಲ್ಲ, ಏನು ಬೇಕಾದ್ರೆ ಚೇಂಜ್ ಆಗ್ಬೋದು, ಅಧಿಕಾರ ಏನು ಬೇಕಾದ್ ಮಾಡಿಸ್ತಾವೆ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿಗಳಿದ್ದಾವೆ. ಸ್ವತಃ ನಿಮಗೆ ಗೊತ್ತದ ಇತಿಹಾಸದಲ್ಲೇ ಸ್ವತಃ ಅಪ್ಪ ಮಕ್ಕಳ ನಡುಕ ಯುದ್ಧ ಒಳಗೆ ಮಗನ ಅಪ್ಪನ ಕೊಂದಂಥದ್ದು, ಮಗ ಅಪ್ಪ ಮಗನ ಕೊಂದಂಥ ಉದಾಹರಣೆಗಳು ಮೊಘಲ್ ಶಾಹಿಗಳಲ್ಲೇ ಅಲ್ಲೇ ಇಲ್ಲೆಲ್ಲ ಕಡೆ ನೋಡ್ತಾ ಬಂದಿದ್ದೀವಿ. ಅದು ಇನ್ನೊಂದು ರಾಜ್ಯದಲ್ಲಿ ನೋಡಿದ್ದೀವಿ ನಾವು, ಇವತ್ತು ಅದು ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲೆಲ್ಲ ನಾವು ವಿಚಾರ ಮಾಡ್ತಾ ಈ ಸಂದರ್ಭ ನಿಮ್ಗೆ ಗೊತ್ತದ ಶಹಜಾನ್ನ ಅವನ ಮಗ ಔರಂಗಜೇಬ ಯಾವ ರೀತಿಯಾಗಿ ಜೈಲದಲ್ಲಿಟ್ಟು ತಾನು ಅಧಿಕಾರ ಹೇಳಿಕೊಂಡ ಅನ್ನುವಂಥದ್ದು ಔರಂಗಜೇಬ್ ನಿಮ್ಗೆ ಗೊತ್ತಲ್ಲ. ಇವತ್ತು ನಾವು ಟೇಕ ಮಾಡ್ತಿರ್ತೀವಿ ಅವ್ರನ್ನ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಏನು ಬೇಕಾದಾಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ. ಆದರೆ ಎಚ್ಚರ, DK ಶಿವಕುಮಾರ್ ಅವರಿಗೆ 55 ಶಾಸಕರ ಬೆಂಬಲ ನಾವು ಬರ್ತೀವಿ ಅನ್ನುವರೆಗೆ ಅವರು ಮೋಸ್ಟ್ ಪ್ರೊಬಬಲಿ BJPಗೆ ಹೋಗೋದಿಲ್ಲ. ಇದು ಸತ್ಯ ಅಂತ ಹೇಳ್ತಾ, ಇದು ನೀವು ಲೈಕ್ ಮಾಡ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತೇಜಿತನವಿದು ಸತ್ಯದ ಕೈಗಡೆ ವಂದನೆಗಳು.